ನಮಸ್ಕಾರ ವೀಕ್ಷಕರೇ. ಫೆಬ್ರವರಿ 4, 2023 ಸುಮಾರು ಬೆಳಿಗ್ಗೆ 11:15 ಸಮಯದಲ್ಲಿ ಕುಣಿಗಲ್ನ ಕಿತ್ತನಾಗಮಂಗಲ ಕೆರೆ ಹತ್ರ ಒಂದು ಶವ ಸಿಗುತ್ತೆ. ಶವ ನೋಡಿದ ಆ ಊರಿನ ಗ್ರಾಮಸ್ಥರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಅದೇ ಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಆ ಕಿತ್ತನಾಗಮಂಗಲ ಕೆರೆ ಹತ್ರ ಬರ್ತಾರೆ. ಮೊದಲು ಪೊಲೀಸರಿಗೆ ಇದು ಯಾವುದೋ ಸೂಸೈಡ್ ಇರ್ಬೋದು ಅಂತ ಅನ್ಸಿರುತ್ತೆ. ಆದ್ರೆ ಆ ಶವನ ಮೇಲೆತ್ತದಾಗ ಗೊತ್ತಾಗುತ್ತೆ ಇದು ಸೂಸೈಡ್ ಅಲ್ಲ, ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಅದ್ರ ಪಕ್ಕದಲ್ಲೇ ಸ್ಕೂಟಿ ಕೂಡ ಬಿದ್ದಿರುತ್ತೆ. ಆ ಸ್ಕೂಟಿಯನ್ನು ಅದೇ ಗ್ರಾಮದ ಗ್ರಾಮಸ್ಥರನ್ನ ಕರ್ಕೊಂಡು ಅವರ ಹೆಲ್ಪ್ ಇಂದ ಸ್ಕೂಟಿಯನ್ನು ಕೂಡ ಮೇಲೆತ್ತಿದ್ದಾರೆ ಪೊಲೀಸರು. ಆ ಶವವನ್ನ ಪೋಸ್ಟ್ ಮಾರ್ಟಮಿಗೆ ಕಳಿಸಿದ ಪೊಲೀಸರು ಶವದ ಬಗ್ಗೆ ಅದೇ ಗ್ರಾಮದ ಗ್ರಾಮಸ್ಥರಲ್ಲಿ ವಿಚಾರಿಸ್ತಾರೆ. ಆಗ ಪೊಲೀಸರಿಗೆ ಗೊತ್ತಾಗೋದು ಅದು ಮಂಜುನಾಥ್ನ ಶವ ಅಂತ. ಹಾಗಾದ್ರೆ ಮಂಜುನಾಥ್ ಸಾಯೋದಕ್ಕೆ ಕಾರಣ ಏನು? ಮಂಜುನಾಥ್ ಸತ್ತಿದ್ದಾದ್ರೂ ಹೇಗೆ? ಮಂಜುನಾಥ್ನ ಕೊಲೆ ಮಾಡಿದಾದ್ರೂ ಯಾರು? ಈ ಎಲ್ಲ ವಿಚಾರನ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ತಿಳಿಸ್ತೀನಿ. ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್ ಕುಮಾರ್. ಅದು ಮಾರ್ಚ್ 13, 2022 ಮಂಜುನಾಥ್ ಮತ್ತು ಹರ್ಷಿತಾ ಮದುವೆಯ ದಿನ. ಈ ಮಂಜುನಾಥ್ ಒಬ್ಬ ಅನಾಥ. ಅವರ ತಂದೆ ತಾಯಿನ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡ್ಬಿಟ್ಟಿರ್ತಾನೆ. ಆಗ ಅವನ್ನ ನೋಡ್ಕೊಂಡಿದ್ದವರು ಅವರ ಅಜ್ಜಿ. ಸುಮಾರು 90 ವರ್ಷ ವಯಸ್ಸಾಗಿರುತ್ತೆ. ಆದ್ರೂ ಕೂಡ ತನ್ನ ಮೊಮ್ಮಗ ಬದುಕ್ಲಿ ಬೆಳಿಲಿ ಅಂತ ಆ ಅಜ್ಜಿ ಮಂಜುನಾಥ್ನನ್ನ ತುಂಬಾ ಪ್ರೀತಿ ಸಲಿಗೆಯಿಂದ ಬೆಳೆಸಿರ್ತಾರೆ. ಮಂಜುನಾಥ್ಗೆ ಸುಮಾರು 26 ವರ್ಷ. ಇವನು ಕುಣಿಗಲ್ನ ಸೀನಪ್ಪನಹಳ್ಳಿ ಅನ್ನೋ ಗ್ರಾಮದಲ್ಲಿ ವಾಸವಾಗಿರ್ತಾನೆ. ಹಾಗೂ ಇವನು ಅಡಿಗೆ ಕಾಂಟ್ರಾಕ್ಟ್ ನ ವಹಿಸ್ಕೊಂಡಿರ್ತಾನೆ. ಅದರಿಂದ ತುಂಬಾ ಸಂಪಾದನೆ ಮಾಡಿ ಒಂದು ಮನೆಯನ್ನು ಕಟ್ಸಿರ್ತಾನೆ ಹಾಗೂ ಅನೇಕ ಆಸ್ತಿಗಳನ್ನು ಮಾಡಿರ್ತಾನೆ. ದುಡ್ಡು, ಕಾಸು, ಜಮೀನು ಎಲ್ಲದನ್ನು ಕೂಡ ಮಾಡಿರ್ತಾನೆ. ಆದ್ರೆ ಇವನಿಗೆ ಒಂದೇ ಒಂದು ಕೊರಗು, ತಂದೆ ತಾಯಿ ಇಲ್ಲ ಅನ್ನೋದು ಮಾತ್ರ. ಇದನ್ನ ಅರ್ಥ ಮಾಡ್ಕೊಂಡ ಮಂಜುನಾಥ್ನ ಅಜ್ಜಿ ಮಂಜುನಾಥನಿಗೆ ಮದುವೆ ಮಾಡ್ಬೇಕು ಅಂತ ಹುಡುಗಿನ ಹುಡುಕ್ತಾರೆ. ಆಗ್ಲೇ ಸಿಕ್ಕಿತ್ತು ಹರ್ಷಿತಾ ಅನ್ನೋ ಹುಡುಗಿಯ ಪ್ರೊಫೈಲ್. ಈ ಹರ್ಷಿತಾ ಮಾಗಡಿಯ ಸೋಲೂರಿನ 9 ಗುಂಟೆ ಗ್ರಾಮದವರು. ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದ ಈ ಹುಡುಗಿ ಯಾರೇ ನೋಡಿದ್ರು ಕೂಡ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಹುಡುಗಿ, ತುಂಬಾ ಮಾಡ್ರನ್ ಅಲ್ಲ ಅನ್ನೋ ರೀತಿ ಕಾಣಿಸ್ತಿದ್ಲು. ಈ ಅಜ್ಜಿನೂ ಹಾಗೆ ನಂಬ್ಕೊಂಡಿದ್ರು. ಹಾಗೂ ಮಂಜುನಾಥ್ ಕೂಡ ಈ ಹರ್ಷಿತಾನ ಒಂದೇ ನೋಟದಲ್ಲಿ ಒಪ್ಕೊಂಡ್ಬಿಟ್ಟಿದ್ದ. ಹರ್ಷಿತಾ ಬಗ್ಗೆ ಜಾಸ್ತಿ ಪೂರ್ವಾಪರ ವಿಚಾರಿಸ್ದೆ ಅವರನ್ನ ಮದ್ವೆ ಕೂಡ ಆಗಿದ್ದ ಈ ಮಂಜುನಾಥನಿಗೆ ಆಸರೆ ಬೇಕಿತ್ತು. ನಾನು, ನನ್ನ ಸಂಸಾರ, ನನ್ನ ಕುಟುಂಬ ಅಂತ ಒಂದು ಇರ್ಬೇಕು ಅಂತ ತುಂಬಾ ಆಸೆಯಿಂದ ಕನ್ಸುಗಳನ್ನ ಕಟ್ಕೊಂಡಿದ್ದ ಈ ಮಂಜುನಾಥ್. ಹಾಗಾಗಿ ಅವರ ಹೆಂಡತಿ ಹರ್ಷಿತಾನ ತುಂಬಾ ಪ್ರೀತಿಯಿಂದ ನೋಡ್ಕೋತಿದ್ದ. ಯಾವುದೇ ಕೊರತೆ ಬಾರದೇ ಇರಲಿ ಅಂತ ಅವಳು ಕೇಳಿದ್ನೆಲ್ಲ ಕೊಡಿಸ್ತಾ ಅವಳನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ಇರಿಸಿದ್ದ. ಹೀಗೆ 1 ವರ್ಷ ಕಳೀತು. ಇದ್ದಕ್ಕಿದ್ದ ಹಾಗೆ ಮಂಜುನಾಥ್ನ ಶವ ಕೆರೆಯಲ್ಲಿ ದೊರಕಿತ್ತು. ಇದಕ್ಕೆ ಕಾರಣ ಏನು ಅಂತ ಪೊಲೀಸ್ನವರು ತನಿಖೆ ಕೈಗೊಂಡಾಗ ಅದೇ ಗ್ರಾಮದ ಸುಮಾರು ಹಿರಿಯರಿಗೆ ಪೊಲೀಸರು ಮಾಹಿತಿ ಕೇಳ್ತಾರೆ. ಆದ್ರೂ ಕೂಡ ಯಾರು ಕೂಡ ಮಂಜುನಾಥ್ನ ವಿರುದ್ಧವಾಗಿ ಮಾತಾಡೋದಿಲ್ಲ. ಮಂಜುನಾಥ್ ಅಷ್ಟು ಸಭ್ಯಸ್ಥನಾಗಿ ಊರಿನ ಜನರ ಮುಂದೆ ಗುರುತಿಸ್ಕೊಂಡಿದ್ದ. ಇಂತಹ ಒಳ್ಳೆ ಹುಡುಗ ಈ ಊರಿನಲ್ಲೇ ಯಾರು ಇಲ್ಲ ಸರ್, ಅವನಿಗೆ ಯಾರು ಶತ್ರುಗಳು, ದ್ವೇಷ ಮಾಡೋರು ಇರ್ಲಿಲ್ಲ ಅಂತ ಪೊಲೀಸ್ನವರಿಗೆ ಅದೇ ಗ್ರಾಮದ ಗ್ರಾಮಸ್ಥರು ಹೇಳಿಕೆ ಕೊಟ್ಟಿದ್ರು. ಹಾಗಾದ್ರೆ ಮಂಜುನಾಥ್ನ ಕೊಂದಿದ್ದಾದ್ರೂ ಯಾರು ಅಂತ ಪೊಲೀಸ್ನವರು ಹುಡುಕ್ತಾ ಹೊರಟಾಗ ಅವರ ಹೆಂಡತಿ ಹರ್ಷಿತಾ ಮೇಲೆ ಒಂದು ಸಣ್ಣ ಅನುಮಾನ ಶುರು ಆಗುತ್ತೆ. ಯಾಕೆ ಅಂದ್ರೆ ಹರ್ಷಿತಾ ಕೈ ಮೇಲೆ ಆರ್ ಅಂತ ಹಚ್ಚೆ ಇರುತ್ತೆ. ಆದ್ರೆ ಈ ಯಾರು ಅಂತ ಪೊಲೀಸ್ನವರು ತುಂಬಾ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗೋದು ಅದು ಅವರ ದೊಡ್ಡಪ್ಪನ ಮಗ ರಘು ಅಂತ. ಈ ರಘು ಹರ್ಷಿತಾನ ದೊಡ್ಡಪ್ಪನ ಮಗ, ಅಂದ್ರೆ ಸಂಬಂಧದಲ್ಲಿ ಅಣ್ಣ. ಇದನ್ನ ಕೇಳಿ ಪೊಲೀಸರಿಗೆ ಆಶ್ಚರ್ಯ ಆಗುತ್ತೆ. ತನ್ನ ಗಂಡನ ಹೆಸರು ಕೂಡ ಹಾಕಿಸ್ಕೊಳ್ದೆ ದೊಡ್ಡಪ್ಪನ ಮಗನ ಹೆಸರನ್ನ ಅಚ್ಚೆ ಹಾಕಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಸ್ವಲ್ಪ ಬಾಯ್ ಬಿಡಿಸ್ತಾರೆ. ಹಾಗೂ ಹರ್ಷಿತಾನ ಮೊಬೈಲ್ ನ ಪೊಲೀಸರು ಚೆಕ್ ಮಾಡಿದಾಗ ಗೊತ್ತಾಗೋದು ಸ್ನ್ಯಾಪ್ಚಾಟ್ ಅಲ್ಲಿ ಈ ಹರ್ಷಿತಾ, ರಘು ಹಾಗೂ ಅವರನ್ನೊಳಗೊಂಡಂತೆ ಒಟ್ಟು 6 ಜನರ ಒಂದು ಗ್ರೂಪ್ ಇರುತ್ತೆ. ಆ ಗ್ರೂಪ್ ನಲ್ಲಿ ಮಂಜುನಾಥ್ನ ಕೊಲೆಯ ಬಗ್ಗೆ ಅನೇಕ ಚಾಟ್ಗಳನ್ನ ಈ ಹರ್ಷಿತಾ ಮಾಡಿರ್ತಾಳೆ. ಆಗ್ಲೇ ಪೊಲೀಸ್ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಹರ್ಷಿತಾನೇ ಮಂಜುನಾಥ್ನ ಕೊಲೆ ಮಾಡಿರೋದು ಅಂತ. ಈ ಹರ್ಷಿತಾ ಕೊಲೆ ಪ್ಲಾನ್ ಹೇಗಿತ್ತು ಅಂದ್ರೆ, ಮಂಜುನಾಥ್ ಫೆಬ್ರವರಿ 3, 2023 ಕುಣಿಗಲ್ನಲ್ಲಿ ಅವರ ಫ್ರೆಂಡ್ಸ್ ಜೊತೆ ಅವನ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ ಮಂಜುನಾಥ್ ಅವರ ಹೆಂಡತಿ ಜೊತೆ ಮಾತಾಡ್ತಾ ಹಾಗೆ ಮಲ್ಕೋತಾನೆ. ಆದ್ರೆ ಈ ಹರ್ಷಿತಾ ಇದೇ ಸಮಯನ ಕಾಯ್ತಾ ಇದ್ಲು ಅನ್ಸುತ್ತೆ. ಅವರ ದೊಡ್ಡಪ್ಪನ ಮಗ ರಘುಗೆ ಕರೆ ಮಾಡಿ ಮಂಜುನಾಥ್ ಮಲಗಿದ್ದಾನೆ, ಈಗ್ಲೇ ನೀನು ಬಾ, ಇದೇ ಸರಿಯಾದ ಸಮಯ ಅವನ್ನ ಕೊಲ್ಲೋದಕ್ಕೆ ಅಂತ ಹೇಳ್ತಾಳೆ. ರಘು ಕೂಡ ಅವರು ಸಂಗಡಿಗರೊಂದಿಗೆ ಕಾರ್ನಲ್ಲಿ ಮನೆ ಹಿಂಭಾಗಕ್ಕೆ ಬಂದು ನಿಲ್ಲಿಸ್ತಾನೆ.
ಇಷ್ಟೆಲ್ಲ ನಡೀತಿದ್ರು ಆ ಅಜ್ಜಿಗೆ ಏನೂ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ಸುಮಾರು 90 ವರ್ಷ ವಯಸ್ಸಾಗಿರೋದ್ರಿಂದ ಆ ಅಜ್ಜಿಗೆ ಕಿವಿಯು ಹಾಗೂ ಕಣ್ಣು ಕೂಡ ಅಷ್ಟು ಕಾಣ್ತಿರ್ಲಿಲ್ಲ. ಇದರ ಸದುಪಯೋಗ ಪಡಿಸ್ಕೊಂಡ ಹರ್ಷಿತಾ ಮನೆಯ ಹಿಂದೆ ರಘು ಬಂದ ಕೂಡಲೇ ಡೋರ್ನ ತೆಗಿತಾಳೆ. ನಿಧಾನಕ್ಕೆ ಹೊಳಹೊಕ್ಕ ರಘು ಹಾಗೂ ಅವರ ಸಹಚರರು ಮಂಜುನಾಥ್ನ ಕುತ್ತಿಗೆಗೆ ಹಗ್ಗ ಹಾಕಿ ಬಿಗಿ ಮಾಡ್ತಾರೆ ಹಾಗೂ ಅವನ್ನ ಹೊರಗಡೆ ಎಳ್ಕೊಂಡ್ಬಂದು ಕೊಂದು ಬಿಡ್ತಾರೆ. ಮಂಜುನಾಥ್ ಎಷ್ಟೇ ಒದ್ದಾಡಿದ್ರು ಎಷ್ಟೇ ಕೇಳಿದ್ರು ಕೂಡ ಅದನ್ನ ಲೆಕ್ಕಿಸದೆ ಅವನ ಕತ್ತನ್ನು ಹಗ್ಗದಿಂದ ಬಿಗಿ ಮಾಡಿ ಉಸಿರುಗಟ್ಟಿಸಿ ಮಂಜುನಾಥ್ನನ್ನ ಸಾಯಿಸ್ತಾನೆ ಈ ರಘು ಮತ್ತು ಹರ್ಷಿತಾ. ಈ ಹರ್ಷಿತಾಗೆ ಚೆನ್ನಾಗಿ ಗೊತ್ತಿತ್ತು ಮಂಜುನಾಥ್ಗೆ ಹಿಂದು ಮುಂದು ಯಾರೂ ಇಲ್ಲ, ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ, ಇವನನ್ನ ಕೊಲೆ ಮಾಡಿದ್ರು ಕೂಡ ಯಾರು ಹೇಳೋರು ಕೇಳೋರು ಬರೋದಿಲ್ಲ ಅಂತ. ಹಾಗೂ ಇವನನ್ನ ಕೊಂದ್ರೆ ನಮಗೆ ಬೇಕಾದಷ್ಟು ಆಸ್ತಿ ಕೂಡ ಸಿಗುತ್ತೆ, ಅದರಿಂದ ನಾವು ಮಜಾ ಮಾಡ್ಕೊಂಡಿರ್ಬೋದು ಅಂತ ಯೋಚನೆ ಮಾಡಿರ್ತಾಳೆ ಈ ಹರ್ಷಿತಾ ಹಾಗೂ ರಘು. ಆ 90 ವಯಸ್ಸಿನ ಅಜ್ಜಿ ಅರಳು ಮರಳು ಅಂತ ಇರ್ತಾರೆ. ಇವತ್ತೋ ನಾಳೆನೋ ಅವರೇ ತೀರೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಓಡಾಡೋ ಅಂತ ಶಕ್ತಿ ಕೂಡ ಆ ಅಜ್ಜಿಗೆ ಇಲ್ಲ ಅಂತ ಚೆನ್ನಾಗಿ ತಿಳ್ಕೊಂಡಿದ್ಲು ಈ ಹರ್ಷಿತಾ. ಮಂಜುನಾಥ್ನನ್ನ ಕೊಲೆ ಮಾಡಿದ ನಂತರ ಅವನ ಡೆಡ್ ಬಾಡಿಯನ್ನ ಕಾರಿಗೆ ಹಾಕೊಂಡು ಕುಣಿಗಲ್ನಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಕಿತ್ತನಾಗಮಂಗಲ ಕೆರೆಗೆ ಅವನ ಶವವನ್ನು ಎಸಿತಾರೆ ಈ ರಘು ಹಾಗೂ ಅವರ ಸಹಚರರು. ಎಸೆದ ನಂತರ ಹರ್ಷಿತಾಗೆ ವಾಟ್ಸಪ್ ಕಾಲ್ ಮಾಡಿ ಎಲ್ಲ ಕ್ಲಿಯರ್ ಆಗಿದೆ, ನೀನು ನಿನ್ನ ಡ್ರಾಮನ್ನ ಶುರು ಮಾಡು ಅಂತ ಹೇಳ್ತಾರೆ. ಹರ್ಷಿತಾ ಸರಿ ಅಂತ ರಾತ್ರಿ ಮಲಕ್ಕೊಳ್ತಾಳೆ ಮತ್ತು ಮರುದಿನ ಬೆಳಿಗ್ಗೆ ಏನೂ ಗೊತ್ತಿಲ್ಲದ ಹಾಗೆ ಮನೆಯೆಲ್ಲ ಹುಡ್ಕೋ ತರ ನಾಟಕ ಮಾಡಿ ಅವ್ರ ಗಂಡನಿಗೆ ವೇರ್ ಆರ್ ಯು, ಯಾವಾಗ ಬರ್ತೀರಾ ಅಂತ ಮೆಸೇಜ್ ಮಾಡ್ತಾಳೆ. ಯಾಕೆ ಅಂದ್ರೆ ಪೊಲೀಸ್ನ ವಿಚಾರಣೆಯಲ್ಲಿ ನಿನ್ನ ಗಂಡನನ್ನ ನೀನು ಹುಡುಕಿಲ್ವಾ ಅಂತ ಕೇಳಿದಾಗ ತೋರ್ಸೋದಕ್ಕೆ ಪ್ರೂಫ್ ಬೇಕು ಅಂತ ಹರ್ಷಿತಾ ಈ ರೀತಿ ನಾಟಕ ಆಡಿರ್ತಾಳೆ. ಆದ್ರೆ ಇದೆಲ್ಲದನ್ನ ಭೇದಿಸಿದ ಪೊಲೀಸರು ಅವಳ ಮೊಬೈಲ್ ನಲ್ಲಿ ಎಲ್ಲಾ ವಿಚಾರನ್ನು ತಿಳ್ಕೊತಾರೆ ಹಾಗೂ ಈ ಮರ್ಡರ್ಗೆ ಹರ್ಷಿತಾ ಕೊಟ್ಟಂತಹ ದುಡ್ಡು ಸುಮಾರು 7 ಲಕ್ಷ ರೂಪಾಯಿ. ಅದು ಕೂಡ ಮಂಜುನಾಥ್ ಸಂಪಾದನೆ ಮಾಡಿರುವಂತಹ ದುಡ್ಡೇ. ಅವನ ದುಡ್ಡಿಂದ ಅವನಿಗೆ ಕೊಲೆ ಸುಪಾರಿ ಕೊಟ್ಟ ಈ ಹರ್ಷಿತಾ ರಘುನೊಂದಿಗೆ ಸೇರಿ ಮಂಜುನಾಥ್ನ ಮುಗಿಸ್ತಾಳೆ. ದೊಡ್ಡಪ್ಪನ ಮಗ ಅಂದ ಕೂಡಲೇ ಅಣ್ಣ ಅನ್ನೋ ಒಂದು ಭಾವನೆ ಮಂಜುನಾಥ್ಗೂ ಕೂಡ ಮೂಡಿತ್ತು. ಹಾಗಾಗಿ ಮಂಜುನಾಥ್ ಹೊರಗಡೆ ಅಡಿಗೆ ಕಾಂಟ್ರಾಕ್ಟ್ಗೆ ಎಲ್ಲೇ ಹೋದ್ರೂ ಕೂಡ ವಾಪಸ್ ಬಂದಾಗ ಅವರ ಅಣ್ಣ ರಘು ಇದ್ರೂ ಕೂಡ ಅವನು ಯಾವುದೇ ರೀತಿ ಅನುಮಾನ ಪಟ್ಟಿರ್ಲಿಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಸಂಬಂಧದ ಬೆಲೆ ಏನು ಅಂತ. ಎಷ್ಟೋ ಬಾರಿ ರಘು ಮನೆಯಲ್ಲೇ ಇರ್ತಿದ್ದ, ಆದ್ರೂ ಕೂಡ ಮಂಜುನಾಥ್ ಸುಮ್ಮನಾಗಿದ್ದ. ಈ ಅಡ್ವಾಂಟೇಜ್ ನ ಯೂಸ್ ಮಾಡ್ಕೊಂಡಿದ್ದಂತಹ ಹರ್ಷಿತಾ ಹಾಗೂ ರಘು ಮಂಜುನಾಥ್ನ ಒಳ್ಳೆ ಗುಣಕ್ಕೆ ಸರಿಯಾದ ಶಾಸ್ತಿ ಮಾಡಿದ್ರು. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ.